ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ದಿವಸದ್ದು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ನನ್ನ ಡೇ ಸ್ಟಾರ್ಟ್ ಆಗೋದು ಅರೌಂಡ್ 7 o'clock 7:30ಇಂದನೇ ರೆಗ್ಯುಲರ್ ಡೇಸಲ್ಲೂ ಕೂಡ. ಇವತ್ತು ಅಷ್ಟೇ ಆರಾಮಾಗೇ ಎದ್ದೆ, ಏಕೆಂದರೆ ಲಿಶುಗೂ ಸ್ಕೂಲೇನೂ ಇರಲಿಲ್ಲ ಅಲ್ವಾ. ಇನ್ನು ಪೂಜೆನೂ ಕೂಡ ಆರಾಮಾಗೆ ಮಾಡ್ಕೊಬೋದು ಅಂತ, ಏಕೆಂದರೆ ಹಿಂದಿನ ದಿವಸನೇ ನಾನು ದೇವ್ರ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಅದೊಂದು ಕೆಲಸ ಕಮ್ಮಿ ಆಗಿತ್ತು. ಇನ್ನು ನಾರ್ಮಲಾಗಿ ನನ್ನ ಡೇ ಸ್ಟಾರ್ಟ್ ಆಗೋದೇ ಮುಂಚೆ ಲೂಕ್ ವಾಮ್ ವಾಟರ್ ಮತ್ತು ಹನಿಯಿಂದ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈಗ ರೀಸೆಂಟಾಗಿ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿದೆ, ನಾನು ABC ಕ್ಯೂಬ್ಸ್ನ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈಗ ನಾನು ಹಾಟ್ ವಾಟರ್ ಜೊತೆ ಒಂದು ಕ್ಯೂಬ್ನ ಮಿಕ್ಸ್ ಮಾಡಿ ಸ್ವಲ್ಪ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತೀನಿ. ಇನ್ನು ನನಗೆ ಮೀ ಟೈಮ್ ಅಂತ ಸಿಗೋದೆ ಈ ಮಾರ್ನಿಂಗ್ ಅರೌಂಡ್ 7:30 to 8 o'clockವರೆಗೂ, ಯಾಕೆಂದರೆ 8 o'clockಗೆ ಲಿಶು ಎದ್ಬಿಡ್ತಾಳೆ. ಸೊ ಹಾಗೆ ಮಾರ್ನಿಂಗ್ ಡ್ರಿಂಕ್ ಜೊತೆ ಸ್ವಲ್ಪ ಟೈಮ್ ಬಾಲ್ಕನಿಲೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ. ಗಿಡಕ್ಕೆ ಏನಾದ್ರು ನೀರು ಹಾಕಬೇಕಾ ಅನ್ನೋದೆಲ್ಲ ಒಂದು ಚೆಕ್ ಮಾಡ್ತಾ ಇರ್ತೀನಿ. ಹಾಗೆ ಲಾಸ್ಟ್ ಟೈಮ್ ನಾನು ವಾಟರ್ ಸ್ಪ್ರೇ ಮಾಡ್ತಿರ್ಬೇಕಾದ್ರೆ ಗಿಡಕ್ಕೆ ಅದಕ್ಕೇನಾದರೂ ಮಿಕ್ಸ್ ಮಾಡ್ತೀರಾ ಅಂತಲೂ ಕೂಡ ಕೇಳ್ತಾ ಇದ್ರಿ. ಇಲ್ಲ, ಏನೂ ಮಿಕ್ಸ್ ಮಾಡಲ್ಲ, ಜಸ್ಟ್ ಪ್ಲೇನ್ ವಾಟರ್ನ ಸ್ಪ್ರೇ ಮಾಡ್ಕೊತೀನಿ ಅಷ್ಟೇ. ಸ್ವಲ್ಪ ಟೈಮ್ ಬಾಲ್ಕನಿಯಲ್ಲಿ ನಿಂತ್ಕೊತೀನಿ. ಆಮೇಲೆ ಏನಾದರೂ ಶೋ ನೋಡಬೇಕು ಅಂದರೆ ಸ್ವಲ್ಪ ಟೈಮ್ ಟಿವಿನೂ ಕೂಡ ನೋಡ್ತೀನಿ ಬೆಳಗ್ಗೆ ಟೈಮು. ಅದಾದಮೇಲೆ ನಾನು ತಿಂಡಿ ಮಾಡೋ ಅಂಥದ್ದು. ಇವತ್ತು ನಾನು ಅದೆಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಲಿಶು ಆಗಲೇ ಎದ್ದು ಬಂದಿದ್ಲು. ನಾರ್ಮಲಾಗಿ ಸ್ಕೂಲ್ ಇರಬೇಕಾದ್ರೆ ಬೇಗ ಎದ್ದೊಳೋದೇ ಇಲ್ಲ. ಇವತ್ತು ಸ್ಕೂಲ್ ಇಲ್ಲ, ರಜಾ, ಅವಳೇ ಎದ್ದು ಬಂದು ಕೂತಿದ್ದಾಳೆ. ಸೊ ಹೀಗೆ ಅಲ್ವಾ ಮಕ್ಕಳು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೀಗೆ ಆಗ್ತಾ ಇದ್ದಿದ್ದು. ಸ್ಕೂಲಿಗೆ ಹೋಗೋ ದಿವಸ ಎಚ್ಚರಿಕೆನೇ ಆಗ್ತಾ ಇರಲಿಲ್ಲ. ಅಯ್ಯೋ ಯಾಕಪ್ಪ ಬೆಳಗ್ಗೆ ಆಗ್ತಿದೆ ಅನ್ನಿಸ್ತಿತ್ತು. ಬಟ್ ಯಾವಾಗ ಹಾಲಿಡೇ ಇರ್ತಿತ್ತು ಅವಾಗೇ ಬೇಗ ಎಚ್ಚರಿಕೆ ಕೂಡ ಆಗ್ತಾಯಿತ್ತು, ಬೇಗ ಎದ್ದೋಳ್ತಾ ಇದ್ವಿ. ಅವಾಗೊಂದು ಜೋಶ್ ಇರುತ್ತೆ ಅಲ್ವಾ, ಬೇಗ ಹೋಗಿ ರೆಡಿ ಆದರೆ ಆಟ ಆಡೋದಕ್ಕೆ ಹೋಗ್ಬೋದು, ಚೆನ್ನಾಗಿ ಆಟ ಆಡ್ಬೋದು ಅಂತ. ಅದನ್ನು ಕೂಡ ಒಂದು ರೀಸನ್ ಇರ್ಬೋದು ಹಾಲಿಡೇಸಲ್ಲಿ ಬೇಗ ಎದ್ದೊಳೋದಕ್ಕೆ. ಇನ್ನು ನಾನು ಫಸ್ಟೇ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂದ್ಕೊಂಡೆ. ಬಟ್ ಲಿಶು ಎದ್ದಿದ್ಲಲ್ವ, ಇನ್ನು ಅವಳಿಗೆ ಹಾಲು ಕೊಟ್ಬಿಟ್ರೆ ಅವಳು ಟಿಫನ್ ಮಾಡಲ್ಲ. ಸೊ ಬೇಗ ನಾನು ಹೇಗೂ ಅವಲಕ್ಕಿ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಬೇಗ ಅವಲಕ್ಕಿಗೂ ಕೂಡ ರೆಡಿ ಮಾಡಿಕೊಂಡೆ. ಇದೇನು ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಅವಲಕ್ಕಿ ರೆಡಿ ಆಗೋಗ್ಬಿಡುತ್ತೆ. ಸೊ ಒಂದು ಕಡೆ ಹಾಲಿಗೆ ರೆಡಿ ಮಾಡ್ಕೊಂಡು ಇನ್ನೊಂದು ಕಡೆ ನಾನು ಅವಲಕ್ಕಿಗೂ ಕೂಡ ರೆಡಿ ಮಾಡಿಕೊಂಡೆ. ಶರಣ್ಗೆ ಈ ಥರ ಕಡಲೆ ಬೀಜ ಹಾಕಬೇಕು. ನಾರ್ಮಲಾಗಿ ಒಬ್ಬೊಬ್ರು ಕಡಲೆ ಬೀಜ ಹಾಕಲ್ಲ, ಬಟ್ ಶರಣ್ಗೆ ಕಡಲೆ ಬೀಜ ಹಾಕಬೇಕು. ಸೊ ಹಾಗಾಗಿ ಕಡಲೆ ಬೀಜ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿದೆ. ಬೇಕು ಅಂದರೆ ಕ್ಯಾರೆಟು ಕೂಡ ಹಾಕೊಬೋದು, ಬಟ್ ನಂಗೆ ಇವತ್ತು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಕ್ಯಾರೆಟ್ನ ಗ್ರೇಟ್ ಮಾಡಿ ಹಾಕೊತಾ ಇಲ್ಲ. ನಾರ್ಮಲ್ ಡೇಸಲ್ಲಿ ಅಂದರೆ ಒಂದು ಕ್ಯಾರೆಟ್ನ ಗ್ರೇಟ್ ಮಾಡು ಕೂಡ ಹಾಕೊತೀನಿ. ಸೊ ದಟ್ ಲಿಶುಗೆ ದಿನದಲ್ಲಿ ಐ ಮೇಕ್ ಶೋರ್ ಒಂದು ವೆಜಿಟೇಬಲ್ ಅಥವಾ ಒಂದು ಫ್ರೂಟ್ನ ಅವಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಹಾಗೆ ಸ್ವಲ್ಪ ಸಾಲ್ಟ್ ಎಲ್ಲ ಖಾಲಿ ಆಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡಿಕೊಂಡೆ. ಈ ನಡುವೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನಾನು ಇನ್ಸ್ಟೆಂಟ್ ಪೌಡರ್ನ ಯೂಸ್ ಮಾಡಬಾರ್ದು ಅಂತ, ಬಟ್ ಒಂದೊಂದ್ಸರಿ ಮರ್ತೋಗ್ಬಿಟ್ಟಿರ್ತೀನಿ ಡಿಕಾಕ್ಷನಿಗೆ ಹಾಕೋದು. ಸೊ ಈ ನಡುವೆ ಬೆಳಗ್ಗೆನೇ ಡಿಕಾಕ್ಷನಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ನನ್ನ ಮಿನಿ ವ್ಲಾಗ್ಸಲ್ಲಿ ನಾನು ಇದನ್ನು ಶೇರ್ ಮಾಡಿದಾಗ ನೀವು ಯಾವ ಕಾಫಿ ಪೌಡರ್ ಯೂಸ್ ಮಾಡ್ತೀರಾ ಡಿಕಾಕ್ಷನ್ನಿಗೆ ಅಂತಲೂ ಕೂಡ ಕೇಳ್ತಾ ಇದ್ರಿ. ನಾವು ನಮ್ಮದೇ ಎಸ್ಟೇಟಲ್ಲಿ ಬೆಳೆದಿರೋ ಅಂಥ ಕಾಫಿನ ಪೌಡರ್ ಮಾಡಿಸಿ ಕಳಿಸಿರ್ತಾರೆ. ಸೊ ಅದನ್ನು ನಾನು ಡಿಕಾಕ್ಷನಿಗೆ ಯೂಸ್ ಮಾಡ್ತೀನಿ. ಹಾಗೆ ನನ್ನ ಪ್ರೀವಿಯಸ್ ಯಾವುದೋ ವಿಡಿಯೋದಲ್ಲಿ ನಾನು ನನ್ನದೇ ಆದಂಥ ಸೇವಿಂಗ್ಸ್ನ ಮಾಡ್ತಾಯಿದ್ದೀನಿ ಅಂದಾಗ ಸುಮಾರಷ್ಟು ಜನ ನೀವು ಯಾವ ಥರ ಸೇವಿಂಗ್ ಮಾಡ್ತಾಯಿದ್ದೀರಾ, ಏನಾದರೂ ಸ್ಕೀಮಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಹೇಳಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಾನು ಗೋಲ್ಡ್ ಚೀಟಿ ಹಾಕಿದ್ದೆ ಅಂತ, ಅದೊಂಥರ ಸೇವಿಂಗ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಬಂದು SIP ಅಂತ. SIP ನಾನು ರೀಸೆಂಟಾಗಿ ಒಂದು 6 to 7 months ಆಯ್ತೇನೋ ಅದನ್ನು ಸ್ಟಾರ್ಟ್ ಮಾಡಿ. ಅದಕ್ಕೂ ಮುಂಚೆ ಶರಣ್ಣು ಆಲ್ಮೋಸ್ಟ್ 4 to 5 yearsಯಿಂದ ಅವರು ಕೂಡ SIPಗೆ ಹಾಕ್ತಾಯಿದ್ರು. ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ರೀಸೆಂಟಾಗಿ ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಅವ್ರು ಹೇಳೋವಂಥ ಫಂಡ್ಸ್ ಮೇಲೆ ನಾನು ಕೂಡ ಇನ್ವೆಸ್ಟ್ ಮಾಡ್ತೀನಿ. ನನಗೂ ಕೂಡ ಅಷ್ಟು ಐಡಿಯಾ ಇಲ್ಲ SIP ಹೇಗೆ ಏನು ಅನ್ನೋದು. ಸೊ ನಾನು ಅವ್ರ ಹೆಲ್ಪ್ನ ತೊಗೊತೀನಿ. ಇನ್ನು ನಾರ್ಮಲಾಗಿ ಪೂಜಾ ರೂಮಲ್ಲಿ ಎಲ್ಲರೂ ಈ ಥರ ಮಣೆ ಇಟ್ಟಿರ್ತಾರೆ ಅಲ್ವಾ, ಸಿಲ್ವರ್ದು. ಬಟ್ ಅದು ತುಂಬಾ ಗಲೀಜಾಗುತ್ತೆ. ಹಾಗೆ ನಾವು ಜಾಸ್ತಿ ಅದನ್ನು ಒದ್ದೆ ಬಟ್ಟೆಯಲ್ಲಿ ಒರೆಸ್ತಾ ಬಂದಾಗ ಅದು ಫೇಡ್ ಆಗೋ ಅಂಥ ಚಾನ್ಸಸ್ಸು ಇರುತ್ತೆ. ಇದು ನಾನು ತೊಗೊಂಡು ಆಲ್ಮೋಸ್ಟ್ 6 years ಆಗ್ತಾ ಬಂತು, 6.5 years. ಬಟ್ ಒಂಚೂರು ಏನೂ ಆಗಿಲ್ಲ. ಏನಕ್ಕೇನೂ ಆಗಿಲ್ಲ ಅಂದರೆ ನಾನು ಈ ಥರ ಟ್ರಾನ್ಸ್ಪರೆಂಟ್ ಬೈಂಡ್ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ತೀನಿ. ನಾರ್ಮಲಾಗಿ ಅದು ಯಾವಾಗ ಗಲೀಜಾಗುತ್ತೆ ಆವಾಗ ಅದನ್ನು ತೆಗೆದು ಬೇರೆದನ್ನು ಚೇಂಜ್ ಮಾಡ್ತೀನಿ.
ಲಾಸ್ಟ್ ವೀಕೆ ಚೇಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಆವಾಗ ಟೈಮೇ ಆಗಿರಲಿಲ್ಲ. ಈಗ ಹೇಗೂ ಹಬ್ಬ ಅಲ್ವಾ, ಸೊ ಈಗ ಚೇಂಜ್ ಮಾಡೋಣ ಅಂದ್ಕೊಂಡು ಡಬಲ್ ಸೈಡ್ ಟೇಪಿಂದ ಇದನ್ನು ನಾನು ನೀಟಾಗಿ ಬೈಂಡ್ ಥರನೇ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾದರೂ ಗಲೀಜಾದಾಗ ಅದನ್ನು ಜಸ್ಟ್ ರಿಮೂವ್ ಮಾಡಿದ್ರೆ ಆಯಿತು. ಹಾಗೆ ಇದನ್ನು ಫೇಡ್ ಕೂಡ ಆಗಲ್ಲ. ನೀವು ನಾರ್ಮಲ್ ಆಗಿ ನೋಡ್ಬೋದು, ಹಾಗೆ ಇಟ್ಟರೆ ಒಂದು ಸ್ವಲ್ಪ ದಿವಸಕ್ಕೇ ಅದು ಕಪ್ಪಗಾಗುತ್ತೆ, ಫೇಡ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಬೇಗ ಫೇಡ್ ಆಗಲ್ಲ, ಚೆನ್ನಾಗೂ ಕೂಡ ಇರುತ್ತೆ. ಸೊ ಟಿಫನ್ ಎಲ್ಲ ರೆಡಿ ಆಗಿತ್ತು ಅಲ್ವಾ, ಲಿಶುಗೆ ಹಾಲು ಮತ್ತು ಟಿಫನ್ನು ಕೂಡ ಕೊಟ್ಟೆ. ಹಾಗೆ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಹಾಲು ಜೊತೆ ಟಿಫನ್ನ ಕೊಡಬೇಡಿ ಅಂತ. ಅವಳು ಕೇಳಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಬೇಕು ಅಂತಾಳೆ. ಹಾಲು ಕುಡಿದ್ಬಿಟ್ರೆ ಆಮೇಲೆ ಟಿಫನ್ ತಿನ್ನಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಹಾಲು ಟಿಫನ್ ಎರಡೂ ಜೊತೆಲೇ ತಿನ್ನಿಸ್ತೀನಿ, ಸೊ ದಟ್ ಒಂಚೂರಾದರೂ ತಿಂತಾಳೆ ಅಂತ. ಯಾಕಂದರೆ ಸ್ಕೂಲ್ಗೆ ಹೋಗಬೇಕಾದ್ರೆ ಗಡಿಬಿಡಿಯಲ್ಲಿ ಮುಂಚೆ ತಿನ್ನಿಸ್ದಿರ ಕಳಿಸ್ತಾ ಇದ್ದೆ, ಹೇಗೋ ಅಲ್ಲಿ ತಿಂತಾಳೆ ಅಂತ. ಬಟ್ ನೋಡಿದ್ರೆ ಅಲ್ಲೂ ಒಂದೊಂದು ದಿವಸ ತಿನ್ಕೊಂಬರ್ತಾ ಇರಲಿಲ್ಲ. ಸೊ ಇವಾಗ ಮನೇಲಿ ಏನಾದ್ರೂ ಟಿಫನ್ ತಿನ್ನಿಸ್ಬಿಟ್ಟೆ ಕಳಿಸ್ತೀನಿ. ಹಾಗಾಗಿ ಅದು ರೂಢಿ ಆಗೋಗ್ಬಿಟ್ಟಿದೆ ಅವಳಿಗೆ, ಹಾಲು ಜೊತೆ ಟಿಫನ್ನ ತಿನ್ನೋದು. ಸೊ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಫಸ್ಟು ಲಿಶುಗೆ ಟಿಫನ್ ಮಾಡಿಸಿ ಅವಳ ಕೆಲಸ ಅಂತ ಮುಗಿಸ್ಬಿಟ್ರೆ ನನಗೆ ಆಮೇಲೆ ಅವಳು ಮತ್ತೆ ಏನೂ ಡಿಸ್ಟರ್ಬ್ ಮಾಡಲ್ಲ. ಇಲ್ಲಾಂದರೆ ನಾನು ಅವಳಿಗೆ ತಿನ್ನಿಸ್ತೀರಾ ನಾನೇನಾದರೂ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋದರೆ ಮತ್ತೆ ಪದೇ ಪದೇ ನನಗೆ ತಿನ್ನಿಸು ಬಾ, ನನಗೆ ನೀನು ಟಿಫನ್ ಕೊಟ್ಟಿಲ್ಲ ಅಂತ ಕಿರಿಕಿರಿ ಮಾಡ್ತಿರ್ತಾಳೆ. ಸೊ ಅವಳ ಕೆಲಸನ ಫಸ್ಟು ಮುಗಿಸ್ಬಿಟ್ಟು ಆಮೇಲೆ ನಾನು ಕೂಡ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಆನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಲಿಶು ಯೂಸ್ ಮಾಡ್ತಿರೋವಂಥ ಸ್ಟಡಿ ಟೇಬಲ್ ಲಿಂಕ್ ಕೇಳ್ತಾ ಇದ್ರಿ, ಅದನ್ನು ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲ, ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಈ ಥರ ವಿಲೇದೆಲೆ ತೊಗೊಂಡಿದ್ದೀನಿ ಅಂತ. ಸೊ ಇದೇ ದೊಡ್ಡದು ಇದ್ದಿದ್ದು, ಇನ್ನೊಂಚೂರು ದೊಡ್ಡದು ಇದ್ದಿದ್ರು ಪರವಾಗಿರಲಿಲ್ಲ. ನನ್ನ ಹತ್ರ ಇರೋದು 1/4 kg ಬಿಂದಿಗೆ. ಸೊ ಬಿಂದಿಗೆ ಸೈಜ್ ತಕ್ಕನಂಗೆ ತೊಗೊಳೋ ಅಂಥದ್ದು. ಸೊ ಇದು ಕರೆಕ್ಟಾಗಿ ಆಗುತ್ತೆ ಈಗ ನನ್ನ ಹತ್ರ ಇರೋವಂಥ ಬೆಳ್ಳಿ ಚೊಂಬಿಗೆ. ಸೊ ಹಾಗಾಗಿ ಇದನ್ನು ತಗೊಂಡೆ. ಸೊ ಇದ್ರ ಎಷ್ಟು ಗ್ರಾಮ್ ಇದೆ ಅಂತ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಮೋಸ್ಟ್ ಪ್ರಾಬಬ್ಲಿ 70 or 80 ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಇನ್ನಿದ್ರ ಕಾಸ್ಟ್ ಬಂದು ನನಗೆ 7,900 ಆಯಿತು. ಸೊ ಆಲ್ಮೋಸ್ಟ್ 8,000 ಅಂತಲೇ ಹೇಳ್ಬೋದು. ಸೊ ಇದು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ತೊಗೊಬೇಕು ಅಂತ. ಇವನ್ ಲಾಸ್ಟ್ ಟೈಮು ನಾನೇನೋ ಯಾರಿಗೋ ಗಿಫ್ಟ್ ಏನೋ ತರೋದಕ್ಕೆ ಹೋದಾಗೂ ಕೂಡ ಕೇಳಿದ್ದೆ. ನಂಗಾಗ 17,000 ಅಂತ ಕೇಳಿಸ್ತು. ಸೊ ಹಾಗಾಗಿ ಬಿಡು ಪರವಾಗಿಲ್ಲ, ನೆಕ್ಸ್ಟ್ ಮಂತ್ ತೊಗೊಳೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಅದು 7,000 ಏನೋ ಅವ್ರು ಹೇಳಿದ್ದು, ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ನಾನು 17,000 ಅಂತ ಕೇಳಿಸ್ಕೊಂಡಿದ್ದೀನಿ. ಈ ಸರಿ ಹೋಗಿ ಕೇಳಿದಾಗ ಈ ಸರಿ ಅದನ್ನೇ ಫಿಕ್ಸ್ ಆಗಿ ಹೋಗಿದ್ದೆ, ಯಾಕೆಂದರೆ 17,000 ಅಂತ ಹೇಳಿದ್ರಲ್ವ. ಐ ವಾಸ್ ಲೈಕ್ ರೆಡಿ ತೊಗೊಳೋದಕ್ಕೆ. ಬಟ್ 8,000 ಏನೋ ನಾನು ಇದಕ್ಕೆ, ಅಂದರೆ 7,900 7,500 ಏನೋ ನಾನು ಇದಕ್ಕೆ ಪೇ ಮಾಡಿದೆ. ಸೊ ಇದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಇಡೋದು ಅಂತಲೂ ಕೂಡ. ಈಗ ಪೂಜೆ ಮಾಡಬೇಕು. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆದೆ, ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ಲಿಶುನು ಕೂಡ ರೆಡಿ ಆಗಿದ್ದಾಳೆ. ಇಲ್ಲಿ ಕೂತ್ ನಿಂತ್ಕೊ. ಜಸ್ಟ್ ಒಂದು ಪ್ಯಾಂಟ್ ವಿತ್ ಟೀ ಶರ್ಟ್ ಹಾಕೊಂಡು ಅವಳು ಕೂಡ ರೆಡಿ ಆಗಿದ್ದಾಳೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಾನು ವೀಕ್ಲಿ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಅರ್ಬನ್ ಕ್ಲಾಪಿಗೆ ನಾನು ಬುಕ್ ಮಾಡಿರ್ತೀನಿ. ಸೊ ಇವತ್ತು ವೆಡ್ನಸ್ಡೇ ಅಲ್ವಾ, ವೆಡ್ನಸ್ಡೇ ಬರ್ತಾರೆ, ಇನ್ನೇನು 10:30ಗೆ ಬರ್ತಾರೆ. ಸೊ ಇವಾಗ ಹೋಗೋಕ್ಕಾಗಲ್ಲ, ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಶಿವನ್ ಟೆಂಪಲಿಗೆ ಹೋಗಿ ಬರೋಣ ಅಂತ. ಈಗ ಪೂಜೆ ಮಾಡಬೇಕು. ಎಲ್ಲ ಟಿಫನ್ ಲಿಶುದು ಒಬ್ಳದೇ ಆಗಿರೋದು. ಸೊ ಇನ್ನು ಶರಣದ್ ಕೂಡ ತಿಂದಿಲ್ಲ. ಪೂಜೆ ಮಾಡಿಬಿಟ್ಟು ಲಿಂಗು ಪೂಜೆ ಮಾಡ್ಕೊಬೇಕಲ್ವ ಇವತ್ತು. ಸೊ ಅದೆಲ್ಲ ಪೂಜೆ ಮುಗಿಸಿ ಆಮೇಲೆ ತಿನ್ನೋಣ ಅಂತ ಈಗ ಪೂಜೆ ಮಾಡಬೇಕು. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪೂಜೆ ಆದಮೇಲೆ. ಇನ್ನು ನಿನ್ನೆನೇ ನಾನು ಹೂವು ಎಲ್ಲ ಕಟ್ಟಿ ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಆರಿದ ಥರನೂ ಕೂಡ ಮನೆ ದೇವ್ರ ಫೋಟೋಗೆ ಪೋಣಿಸಿ ಇಟ್ಕೊಂಡಿದ್ದೆ ರೋಸ್ನ. ಹಾಗೆ ಬರೀ ಯೆಲ್ಲೋ ಕಲರ್ ರೋಸ್ ಅಷ್ಟೇ ಇದ್ದಿದ್ದು, ಬೇರೆ ಯಾವುದೂ ಹೂವು ಇರಲಿಲ್ಲ. ನಾನು ಕೂಡ ತರ್ಸೋಕ್ಕೆ ಹೋಗಿರಲಿಲ್ಲ, ನನಗೆ ಇಟ್ಮೇಲೆ ಯಾಕೋ ಸಮಾಧಾನ ಇರಲಿಲ್ಲ. ಸೊ ಆಗಲೇ ಝೆಪ್ಟೋ ಅಲ್ಲಿ ಸಾವಂತಿಗೆ ಸಿಕ್ತು. ಸೊ ಅದನ್ನು ಆರ್ಡರ್ ಮಾಡಿದ್ದೆ. ಅಷ್ಟರಲ್ಲಿ ನಾನು ಕೂಡ ದೇವ್ರ ಐಟಮ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಿನ್ನೆನೇ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಇವತ್ತು ಜಸ್ಟ್ ನಾನು ವಿಭೂತಿ, ಅರ್ಶಿನ, ಕುಂಕುಮ ಎಲ್ಲ ಇಟ್ಟು ಅದನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಾನು ಹೆಂಗೆ ಕಾಣುತ್ತೋ ಈ ಕಳಶ ಚೆನ್ನಾಗಿ ಕಾಣುತ್ತಾ ಏನು ಅಂತ ಅನ್ಕೊತಿದ್ದೆ. ಬಟ್ ಚೆನ್ನಾಗಿ ಕಾಣ್ತಿದೆ. ಬೆಳ್ಳಿದು ತೆಂಗಿನಕಾಯಿ ಕೂಡ ತೊಗೊಬೋದಿತ್ತು. ಬಟ್ ನಾನು ಡೈಲಿ ಮುಖವಾಡ ಇಡೋದ್ರಿಂದ
ಆ ತೆಂಗಿನಕಾಯಲ್ಲಿ ಮುಖವಾಡನ ಇಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ತೆಂಗಿನಕಾಯಿನ ತೊಗೊಳೋದಕ್ಕೆ ಹೋಗಲಿಲ್ಲ. ಇನ್ನು ಶಿವರಾತ್ರಿ ಅಂದಮೇಲೆ ತಂಬಿಟ್ಟಿರಲೇಬೇಕಲ್ವಾ. ಅಮ್ಮ ಪೌಡರ್ ಎಲ್ಲ ಕಳಿಸಿದ್ರು, ನನಗೇನು ಅದೆಲ್ಲ ಮಾಡೋದಕ್ಕೆ ಬರಲ್ಲ. ನಾನು ಜಸ್ಟ್ ಪಾಕ ಮಾಡ್ಕೊಂಡು ಆ ಪೌಡರ್ನ ಮಿಕ್ಸ್ ಮಾಡಿ ತಂಬಿಟ್ಟನ್ನ ಕಟ್ತಾ ಇದ್ದೀನಿ. ಲಾಸ್ಟ್ ಇಯರು ಕೂಡ ಮಾಡಿದ್ದೆ, ಯಾಕಂದರೆ ಲಾಸ್ಟ್ ಇಯರ್ ನಮ್ಮ ಮನೇಲೇ ನಾನು ಶಿವರಾತ್ರಿ ಮಾಡಿದ್ದೆ. ಸೊ ಹಾಗಾಗಿ ನಾರ್ಮಲಾಗಿ ಬೇರೆ ಹಬ್ಬಕ್ಕೆಲ್ಲ ಅಂದರೆ ನಾನು ಊರಿಗೆ ಹೋಗ್ತೀನಿ, ಅಮ್ಮ ಮನೆಗೆ ಹೋಗ್ಬಿಡ್ತೀನಿ. ಬಟ್ ಈಗ ದೀಪಾವಳಿ ಹಾಗೆ ಶಿವರಾತ್ರಿಗೇನೋ ಆಲ್ಮೋಸ್ಟ್ 2 ಇಯರ್ಸಿಂದ ಇಲ್ಲೇ ಇದ್ದೀನಿ, ಇಲ್ಲೇ ಆಚರಿಸ್ತಾ ಇದ್ದೀನಿ ಅದನ್ನು. ಈ ಸಂಕ್ರಾಂತಿ, ವರಮಹಾಲಕ್ಷ್ಮಿ ಅಥವಾ ಯುಗಾದಿಗೆಲ್ಲ ನಾನು ಅಮ್ಮ ಮನೆಗೆ ಹೋಗ್ತೀನಿ, ಏಕೆಂದರೆ ಅಲ್ಲಿ ನಾವೆಲ್ಲ ಫ್ಯಾಮಿಲಿ ಪಕ್ಕನೇ ಇರೋದು. ಸೊ ಏನಂದರೆ ಒಂದು ಹಬ್ಬದ ವೈಬೇ ಬೇರೆ ಥರ ಇರುತ್ತೆ. ಆವಾಗ ನಾವು ಬೇರೆಯವ್ರ ಮನೆಗೆ ಹೋಗಿ ಕುಂಕುಮಕ್ಕೆ ಕರೆಯೋದೇ ಆಗಿರಲಿ ಅಥವಾ ಎಳ್ಳು ಬೆಲ್ಲ ಬೀರೋದೇ ಆಗಿರಲಿ, ಅದು ನಾನು ಕೂಡ ಒಂದು ಕಮ್ಯುನಿಟಿಯಲ್ಲಿದ್ದಾಗ ನಾನು ಆ ಥರ ಎಲ್ಲ ರಿಚುವಲ್ಸೇ ಆಗಿರಲಿ ಅದನ್ನೆಲ್ಲ ಫಾಲೋ ಮಾಡಿದ್ದೀನಿ. ಈಗ ಲಿಶುನು ಕೂಡ ಅದನ್ನೆಲ್ಲ ಕಲ್ತ್ಕೊಬೇಕು, ಅವಳಿಗೂ ಕೂಡ ಗೊತ್ತಾಗಬೇಕು. ಯಾಕಂದರೆ ಇಲ್ಲಿ ಕನ್ನಡದವರು ಅಷ್ಟೊಂದು ಜನ ಇಲ್ಲ, ಅದಕ್ಕೆ ನನಗೂ ಕೂಡ ಅಷ್ಟಾಗಿ ಪರಿಚಯ ಇಲ್ದಿರೋದ್ರಿಂದ ನಾನು ಅಲ್ಲೋಗಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಅವಳಿಗೂ ಕೂಡ ಅದೆಲ್ಲ ಗೊತ್ತಾಗುತ್ತೆ ಅಂತ. ಇನ್ನು ದೇವ್ರ ಸಾಮಾನೆಲ್ಲ ಜೋಡಿಸಿದ ಮೇಲೇ ನಾನು ಈ ಥರ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ದಟ್ ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದೇ ಸರಿ ಪೂಜೆ ಮಾಡಿ ಲಿಂಗು ಪೂಜೆ ಮಾಡ್ಕೊಂಡು ಮಂಗಳಾರತಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಹಾಗೆ ಈ ತಂಬಿಟ್ಟನ್ನ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಏನು ಓಡ್ತಿತ್ತು ಅಂದರೆ, ಪರವಾಗಿಲ್ಲ ಸುಷ್ಮಾ, ನೀನು ಇಷ್ಟು ರೆಸ್ಪಾನ್ಸಿಬಲ್ ಆಗಿ ಎಲ್ಲದನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಎಲ್ಲದನ್ನೂ ಪರ್ಫೆಕ್ಟಾಗಿ ಮಾಡ್ತಿದ್ಯಲ್ಲ ಅಂತ ಅನ್ನಿಸ್ತಿತ್ತು. ಏಕೆಂದರೆ ನಾನು ಮುಂಚೆನೂ ಕೂಡ ನನ್ನ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ನಾನು ಹೆಂಗೆ ಅಂದರೆ, ನಾನು ಒಂದು ಕೆಲಸ ಈ ಕಡೆಯಿಂದ ಕಡ್ಡಿ ತೆಗ್ದು ಆ ಕಡೆಗೆ ಇಡ್ತಾ ಇರಲಿಲ್ಲ ಅಮ್ಮ ಮನೆಯಲ್ಲಿ. ನಾನು ಕಾಲೇಜಿಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ ಅಷ್ಟೇ. ಅದು ಬಿಟ್ಟು ನಾನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಇವಾಗೂ ಅಷ್ಟೇ, ನಾನು ಇಲ್ಲಿಂದ ನಾನು ಏನಾದ್ರು ಅಮ್ಮ ಮನೆಗೆ ಹೋದರೆ ಅಥವಾ ಅಮ್ಮ ಏನಾದ್ರು ಇಲ್ಲಿಗೆ ಬಂದರೆ ನಾನು ಒಂದು ಕಡ್ಡಿ ತೆಗ್ದು ಈ ಕಡೆಗೆ ಇಡಲ್ಲ, ಆ ಥರ. ಬಟ್ ಇವತ್ತು ಎಲ್ಲದನ್ನೂ ಕೂಡ ನಾನು ಎಕ್ಸಾಕ್ಟಾಗಿ ಈ ಟೈಮಿಗೆ ಹಿಂಗೆ ಆಗಬೇಕು, ಇದು ಹಿಂಗೆ ಆಗಬೇಕು ಅಂತ ಅಂದ್ಕೊಂಡು ಮಾಡಿದೆ ಅಲ್ವಾ. ನನಗೂ ಕೂಡ ಖುಷಿ ಆಯಿತು. ಅದು ಹಾಗೆ ಅಲ್ವಾ, ನಮ್ಮ ಮನೆ ನಮ್ಮ ಕೆಲಸ ಅಂತ ಬಂದಾಗ ತುಂಬ ನಾಜೂಕಾಗಿ ಎಚ್ಚರ ಇಟ್ಟು ಪರ್ಫೆಕ್ಟಾಗಿ ಆಗಬೇಕು ಅಂತ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತೀವಿ. ಇನ್ನು ನಾನು ಪೂಜೆ ಮಾಡ್ತಿರ್ಬೇಕಾದ್ರೆ ಲಿಶುನು ಕೂಡ ಬಂದು ಜಾಯಿನ್ ಆದಳು ನನ್ನ ಜೊತೆ. ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಟಿಫನ್ ಮಾಡಿಕೊಂಡೆ. ಚೆನ್ನಾಗಿದೆಯಾ? ಯಾರು ಮಾಡಿದ್ದು ಗೊತ್ತಾ ಅದು? ಮಮ್ಮಿ ಮಾಡಿದೆ ಲಿಶಾ ಬೆಳಗ್ಗೆಯಿಂದ. ಪೂಜೆ ಮಾಡಿ ಇವತ್ತೇನಮ್ಮ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹೇಳು. ಹ್ಯಾಪಿ ಶಿವರಾತ್ರಿ. ತಿಂಡಿ ತಿನ್ನಕ್ಕೆ ಕೂತ್ಕೊಂಡ್ರೆ ತಿಂಡಿ ತಿನ್ನಕ್ಕೆ ಬಿಡ್ತಿಲ್ಲ ಇಲ್ಲಿ. ಹಾಂ ತಿಮ್ಮಕ್ಕ, ಸ್ಕೂಲ್ ಯಾಕಾದರೂ ರಜಾ ಕೊಡ್ತಾರೋ ಅಲ್ವಾ? ಸ್ಕೂಲ್ ಹಾಲಿಡೇ ಇರಬೇಕಾ, ಸ್ಕೂಲ್ ಇರಬೇಕಾ? ಸ್ಕೂಲ್ ಹಾಲಿಡೇ ಬೇಕಾ? ತಿನ್ಬಿಡು ಅದನ್ನು, ಆಯಿತು. ಇನ್ನು ಮಧ್ಯಾಹ್ನ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಲಿಶುವಿಗೆ ಊಟ ಮಾಡಿಸಿ ಅವಳನ್ನ ಸ್ವಲ್ಪ ಟೈಮ್ ಮಲಗಿಸ್ದೆ.
ಮತ್ತು ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಲಿಶು ಸ್ಯಾರಿ ಉಟ್ಕೋ ಅಂತ ಹೇಳಿದ್ಲು. ಸರಿ, ಇದೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿದ್ದೆ, ಸೊ ಅದನ್ನೇ ಉಟ್ಕೊಳ್ಳೋಣ. ಹೇಗೂ ಉಟ್ಟಿರಲಿಲ್ಲ, ಬರೀ ಪ್ರಮೋಷನಿಗೆ ಒಂದೇ ಉಟ್ಟಿದ್ದು. ಸೊ ಹಾಗಾಗಿ ಉಟ್ಕೊಳ್ಳೋಣ ಅಂತ ಅದನ್ನು ಉಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಮ್ಯಾಚಿಂಗ್ ಅವಳು ಹಾಕ್ಕೊಬೇಕು ಅಂತ ಅವಳೇ ಹುಡುಕಿ ಯೆಲ್ಲೋ ಕಲರ್ನ ಹಾಕ್ಕೊಂಡಿದ್ದಾಳೆ. ಶರಣ್ಗೇನು ಇವತ್ತು ಆಫೀಸ್ ರಜೆ ಇರಲಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಸೊ ದಟ್ ಒಂದು 1 hour ಬ್ರೇಕ್ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂತ. ಎಲ್ಲೋ ಎಲ್ಲೋ ಅಲ್ವಾ? ಲೆಲ್ಲೋ ಲೆಲ್ಲೋ ಅವಳಿಗೆ ಎಲ್ಲೋ ಗ್ರೀನ್, ಅವಳಿಗೆ ಎಲ್ಲೋ ಅಂತ ಹೇಳಕ್ ಬರಲ್ಲ, ಲೆಲ್ಲೋ ಅಂತಾಳೆ. ಅವಳೇ ಹೇಳಿರೋದು ನನಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುಷ್ಮಾ ನೀನು ಸ್ಯಾರಿ ಉಟ್ಕೊಬೇಕು ಅಂತ. ನಾನು ನಾರ್ಮಲ್ ಆಗಿ ಕುರ್ತಿ ಹಾಕೊಂಡಿದ್ದಲ್ಲ, ಅದರಲ್ಲೇ ಹೋಗಿ ಬರೋಣ ಅನ್ಕೊಂಡೆ. ಬಟ್ ಲಿಶು ಸ್ಯಾರಿ ಉಟ್ಕೋ ಅಂದ್ಲು. ಸೊ ಇದು ಹೇಗೂ ಉಟ್ಟಿರ್ಲಿಲ್ಲ, ಒಂದು ಪ್ರಮೋಷನ್ಗೆ ಏನೋ ಉಟ್ಟಿದ್ದಷ್ಟೇ. ಸೊ ಇದನ್ನೇ ಉಟ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ಉಟ್ಕೊಂಡೆ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ 6:45 ಆಗಿದೆ. ಶರಣ್ ವರ್ಕ್ ಮಾಡ್ತಿದ್ದಾರೆ, ಅವರಿಗೆ ಸ್ವಲ್ಪ ಫ್ರೀ ಆದಮೇಲೆ ಹೊರಡ್ತೀವಿ. ಸೊ ಲಿಶಾದು ಅಷ್ಟೇ, ಲಿಶು ಲಾಸ್ಟ್ ಗೌರಿ ಹಬ್ಬಕ್ಕೇನೋ ತೊಗೊಂಡಿದ್ದು ಅನ್ಸುತ್ತೆ, ಅದನ್ನೇ ಹಾಕೊಂಡ್ಲು. ನಿಂಗೆ ಮ್ಯಾಚಿಂಗ್ ಆಗಿ ಹಾಕೊತೀನಿ ಅಂತ ಯೆಲ್ಲೋ ಕಲರ್ ಹಾಕೊಂಡ್ಲು. ಸೊ ಇದನ್ನು ಕೂಡ ಸಾಫ್ಟ್ ಆಗಿದೆ ಅಲ್ವಾ, ಕಂಫರ್ಟೇಬಲ್ ಆಗಿರ್ತಾಳೆ ಇನ್ ಕೇಸ್ ಏನಾದ್ರು ದೇವಸ್ಥಾನದಲ್ಲಿ ರಶ್ ಇದ್ರೆ ಅಂದ್ಬಿಟ್ಟು ನಾನು ಕೂಡ. ಬಟ್ ಹೋಗಿ ಯಾರೋ ಒಬ್ರು ಬಿದ್ರು ಅಲ್ವಾ, ಅಲ್ಲಿ ನಮ್ಮ ಮಿರರ್ ಹತ್ರ ಐ ಶಾಡೋ ಹಾಕೊಂತೀನಿ ಅಂತ ಹೋದ್ಲು, ನೋಡ್ದಿರ ಕಾಲ್ ಕೆಳಗೆ ಇಟ್ಬಿಟ್ಟಿದ್ದಾಳೆ, ಬಿದ್ಲು. ಅವಾಗಿಂದ ಒಂದು 1/2 hour ಹತ್ತಿದ್ದಾಯ್ತು. ಈಗ ಹಾಲು ಕೊಟ್ಟೆ, ದೀಪ ಹಚ್ಚಿ ಇವಾಗ ಹೋಗೋಣ ಅಂತ. ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ನಾವಿಲ್ಲಿ ಬಂದು ಆಲ್ಮೋಸ್ಟ್ 6 years ಆಯಿತು. ನಾವು ಇದುವರೆಗೂ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಇಲ್ಲಿಂದ ಒಂದೇನೋ ನನ್ನ ಬರ್ಡೇಗೆ ಹೋಗಿದ್ವಲ್ಲ, ಅದೊಂದೇನೆ, ಅದು ಬನ್ನಾರ್ಘಟ್ಟ ಹತ್ರ ಇರೋದು. ಸೊ ಇಲ್ಲಿ ನಾವು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಸೊ ನೋಡೋಣ ಯಾವುದಿದೆ ಅಂತ. ಶಿವ ಟೆಂಪಲ್ಲು ಹುಡುಕ್ಬೇಕು, ಗೂಗಲ್ ಮಾಡ್ಕೊಂಡು ಹೋಗಬೇಕು. ಸೊ ಆದರೆ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡಿ. ಹೇಳಬೇಕು ಅಂದರೆ ನಾವಿಲ್ಲಿ ಒಂದು ದೇವಸ್ಥಾನಕ್ಕೂ ಹೋಗಿರಲಿಲ್ಲ. ರೋಡ್ ಫುಲ್ಲು ಲೈಟ್ ಹಾಕಿದ್ರು, ಚೆನ್ನಾಗಿತ್ತು. ಈವ್ನಿಂಗ್ ಹೋಗಬೇಕಾದ್ರೆ ಎಷ್ಟು ರಶ್ ಇದ್ದರು ಅಂದರೆ ಅಷ್ಟೇ ರಶ್ ಇದ್ದರು. ಶರಣ್ ಈ ರಶ್ನ ನೋಡಿ ಅಯ್ಯೋ ಬೇಡ, ವಿಪರೀತ ಲೇಟ್ ಆಗುತ್ತೆ, ಈಚೆನೇ ಕೈ ಮುಕ್ಕೊಂಡು ಹೋಗ್ಬಿಡೋಣ ಅಂತಿದ್ರು. ದೇವ್ರ ಥರನೇ ಒಬ್ರು ಅಂಕಲ್ ಬಂದರು, ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂದರು. ಡೈರೆಕ್ಟ್ ಗರ್ಭಗುಡಿಗೆ ನಮ್ಮನ್ನ ಎಂಟ್ರಿ ಕೊಟ್ಟರು. ಆ ಅಂಕಲ್ ಬರ್ದಿರ ಇದ್ದಿದ್ರೆ ಅಥವಾ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ಲೇಬೇಕು ಅಥವಾ ದೇವ್ರ ದರ್ಶನ ಮಾಡಲೇಬೇಕು ಅಂದಿದ್ರೆ ಮಿನಿಮಮ್ ಅಂದರೂ ನಾವು 2 hours ಕ್ಯೂ ಅಲ್ಲಿ ವೆಯ್ಟ್ ಮಾಡಬೇಕಿತ್ತು. ಬಟ್ ಅವರು ಬಂದು ಡೈರೆಕ್ಟ್ ಎಂಟ್ರಿ ಕೊಟ್ಟಿರೋದ್ರಿಂದ ನಮಗೆ ವಿತಿನ್ 10 to 15 minutesಲ್ಲಿ ನಮಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಬಂದ್ವಿ. ಹಾಗೆ ಅಲ್ವಾ, ದೇವರಿಗೆ ನಮ್ಮನ್ನ ಕರೆಸ್ಕೊಬೇಕು ಅಂತ ಇದ್ದರೆ ಯಾವ ರೂಪದಲ್ಲೋ ಬಂದು ಕರೆಸ್ಕೊತಾನೆ ಅನ್ನೋದು ಇವತ್ತು ಪ್ರೂವ್ ಆಯಿತು. ಹಾಗೆ ಶರಣು ಕೂಡ ಅದನ್ನೇ ಹೇಳ್ತಾಯಿದ್ರು, ನೋಡು ನಾವು ಹೋಗೋದೇ ಬೇಡ ಅಂದ್ಕೊಂಡಿದ್ವಿ, ಬಟ್ ದೇವರಿಗೆ ನಮ್ಮನ್ನ ಕರೆಸ್ಕೊಬೇಕು ಅಂತ ಇತ್ತೇನೋ. ಸೊ ಹಾಗಾಗಿ ಆ ಅಂಕಲ್ ಬಂದರು ಅಂತ ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ನ ಮಾಡಿದ್ದಾರೆ ಅಂತ. ಹಾಗೆ ಫಸ್ಟ್ ಟೈಮ್ ನಾನು ಶಿವರಾತ್ರಿಗೆ ಇಷ್ಟೊಂದು ಜನ ಇರ್ತಾರೆ, ಇಷ್ಟೊಂದು ರಶ್ ಇರುತ್ತೆ ಅಂತ ನೋಡಿದ್ದು. ನಾರ್ಮಲ್ ಆಗಿ ನಾವು ಊರಲ್ಲಿ ಹೋಗ್ತೀವಿ, ನೈಟ್ ಹೋಗ್ತೀವಿ, ನಾವು ಪೂಜೆ ಕೊಟ್ಟಿರ್ತೀವಿ. ಸೊ ಅಭಿಷೇಕ ಎಲ್ಲ ನೈಟ್ ಮಾಡೋದ್ರಿಂದ ನೈಟ್ ಯಾರೂ ಇರಲ್ಲ, ಜಸ್ಟ್ ನಾವು ಫ್ಯಾಮಿಲಿ ಇರ್ತೀವಿ ಅಷ್ಟೇ. ಸೊ ಹೀಗಿತ್ತು ನಮ್ಮ ಶಿವರಾತ್ರಿ ಸೆಲೆಬ್ರೇಷನ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.